ಹೇ ಹಾಯ್. ಇವತ್ತು ಶನಿವಾರ, ರಜೆ ವಾರ, ಸೆಕೆಂಡ್ ಸ್ಯಾಟರ್ಡೆ. ಅದರಲ್ಲೂ ಇವತ್ತು ಬೆಳಿಗ್ಗೆ ಎದ್ದೇಳಲಿಕ್ಕೆ ಲೇಟ್ ಆಯಿತು. ಸುಮಾರು ಲೇಟ್ ಆಗಿದೆ. ಎಷ್ಟು ಲೇಟ್ ಆಗೋದಳು ನಾ ಹೇಳೋದಿಲ್ಲ. ಅದಾದಮೇಲೆ ಇವತ್ತು ನಮ್ಮ ಎಲ್ಲ ಬೆಕ್ಕುಗಳನ್ನು ಒಂದು ಅವ್ರಿಗೆ ಬಿಸಿ ಬಿಸಿ ನೀರು ಮಾಡಿ ಸ್ವಲ್ಪ ಮೈಯೆಲ್ಲ ಒರೆಸೋ ದಿವಸ. ಅಂದರೆ ಇವತ್ತೇ ಒರೆಸೋದೇ ಇಲ್ಲ ಅಂತೇನಿಲ್ಲ, ಒರೆಸ್ತಿದ್ವಿ. ಇವತ್ತು ನಂಗೆ ರಜೆ ಇತ್ತಲ್ಲ, ನಾನೇ ಮಾಡಿದೆ. ಇಷ್ಟು ದಿನ ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡ್ತಿದ್ವಿ. ಇವತ್ತು ಅಮ್ಮಂಗೆ ರೆಸ್ಟ್ ಕೊಟ್ಟು ನಾನೇ ಮಾಡ್ತೆ ಅಂತ ಅಂದೆ. ಅವರೊಬ್ರೊಬ್ರಿಗೆ ತೆಗೆದು ಅವ್ರ ಮೈಯೆಲ್ಲ ನೀಟಾಗಿ ಒರೆಸ್ಬೇಕು. ಯಾಕಂದರೆ ಅವರನ್ನು ತುಂಬ ಹೆಲ್ದಿಯಾಗಿಡೋದು ಇಂಪಾರ್ಟೆಂಟು. ಮಳೆಗಾಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಅಲ್ಲಲ್ಲೇ ನಂಬರ್ 1 ನಂಬರ್ 2 ಎಲ್ಲ ಮಾಡ್ಕೊಳ್ತಾರ. ಇನ್ನೂ ನಂಬರ್ 2 ಮಾಡೋಕ್ಕೆ ಶುರು ಮಾಡಿಲ್ಲ, ಆದರೂ ಅದು ಮೈಯೆಲ್ಲ ಒಂಥರ ಸ್ಮೆಲ್ಲಾಗಿರ್ತದೆ. ನೊಣ ಬರೋದು ಅದೆಲ್ಲ ಬಂದು ಕೂತ್ಕೊಳ್ಳೋದು ಸಮ ಆಗೋದಿಲ್ಲ. ಅದಕ್ಕೆ ಅವರಿಗೆ ಕ್ಲೀನ್ ಮಾಡ್ತಾ ಇರಬೇಕು. ಹೆಂಗೆ ನಾವು ಚಿಕ್ಕ ಪಾಪುಗಳಿಗೆ ಎಷ್ಟು ನೀಟಾಗಿರ್ತೀವಿ ಹಾಗೆ ಇವರೇನು ಬೇರೆ ಅಲ್ಲ, ಒಂಥರ ಮಕ್ಕಳ ಥರನೇ ಸಾಕಿದ್ದೀವಿ ಎಲ್ಲರಿಗೂ. ಹಾಗೆ ಇವರಿಗೆ ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಚಂದ ಮಾಡಿ ನೀಟಾಗೆಲ್ಲ ಮೈಯೆಲ್ಲ ಒರೆಸಿ, ಅದರಲ್ಲೂ ಇವತ್ತೇ ಇದು ಅವ್ರದ್ದು ಮದ್ದು ಕೊಡಿಸೋ ದಿವಸ. ಅಂದರೆ ಸುಮಾರು ಈಗ ದೊಡ್ಡ ಆದರು, ಮತ್ತು ಅವ್ರಿಗೆ ಏನೇನು ಮ್ಯಾಟ್, ಆಮೇಲೆ ಅವ್ರದ್ದೇನು ಇದು ಹಾಕಿದ್ದು ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಿ ಅದು ವಾಶಿಗೆ ಹಾಕಿ ನೆಕ್ಸ್ಟ್ ಮತ್ತೆ ಬೇರೆ ಹಾಕೋದು. ಮತ್ತು ನಾಳೆ ಮತ್ತೆ ಚೇಂಜ್ ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತದಲ್ಲ ಮತ್ತೆ ಅಂತ ಕೇಳೋದು, ಚೇಂಜ್ ಮಾಡ್ತಾ ಇರಬೇಕು. ಎಷ್ಟು ನಾವು ಕ್ಲೀನ್ ಇಡ್ತೀವಿ ಅಷ್ಟು ಚಲೋದು. ಇವತ್ತು ಅವರಿಗೆ ಮದ್ದು ಹಾಕೋ ದಿವಸ. ಮದ್ದು ಕೊಡಿಸಿದೆ ಅಂದರೆ ಅವ್ರು ಸಣ್ಣಿರುವಾಗಲೇ ಅವರಿಗೆ ಜಂತು ಆಗೋದು ಹೊಟ್ಟೆ ಒಳಗೆ. ಅದು ಒಂಥರ ರೌಂಡ್ ವಾರ್ಮ್ಸ್ ವೈಟ್ ಕಲರ್ದು ತುಂಬ ದೊಡ್ಡ ಜಂತುಗಳು ಆಗ್ತದೆ. ಅದಾದರೆ ಎಷ್ಟೋ ಸಲ ಪ್ರಾಣಿಗಳಿಗೆ ಅವ್ರಿಗೆ ಬೇಗ ಹೊಟ್ಟೆಲಿ ಇದಾಗ್ಬಿಡ್ತದೆ, ಗೊತ್ತಾಗೋದಿಲ್ಲ. ನಾವು ಹೇಗೆ ಜಂತುಗಳಿಗೆ ಎಲ್ಲ ತಗೊಳ್ತೀವಿ, ಸೊ ಹಾಗೆ ಇವರಿಗೂ ಟ್ಯಾಬ್ಲೆಟ್ ಕೊಡೋದದೆ. ಅದು ಒಂದು ಸ್ವಲ್ಪ ದಿನ ಬಿಟ್ಟು ಕೊಡುವ. ಈಗ ಸದ್ಯಕ್ಕೆ ಇದು ಒಂದು ಲಿಕ್ವಿಡ್ ಕೊಡುವ ಅಂದ್ಕೊಂಡು ಇದು ಕೊಟ್ವಿ. ಎಲ್ಲ 3 ಮಂದಿಗೂ ಸೇಮ್. 3 ಮಂದಿಗಿಂತ ಹೆಚ್ಚಾಗಿ ದೊಡ್ಡವ್ರಿಗೆ ಕುಡಿಸೋದೇ ದೊಡ್ಡದು. ಚಿಕ್ಕವ್ರಿಗಾದ್ರೆ ಹೇಗಾದರೂ ಕುಡಿಸ್ಬೋದು. ದೊಡ್ಡವ್ರಿಗೆ ಕುಡಿಸುವಾಗ ಸ್ವಲ್ಪ ತ್ರಾಸ ಆಯ್ತದೆ. ಅವ್ರು ಆಚೆ ಈಚೆ ಓಡಾಡಿಸಿದ್ರು. ನಮ್ಮ ಚಿನ್ನು ತ್ರಾಸ ಕೊಡೋದಿಲ್ಲ ಕುಡಿಸುವಾಗ, ಅವನಿಗೆ ಅದಕ್ಕೆ ರೂಢಿಯದ್ದೆ. ಮತ್ತಿಬ್ಬರು 2-3 ಜನ ಅವರೇ ನೋಡಿ, ಅವರು ಸ್ವಲ್ಪ ಭಾರಿ ಲಿಗಾಡಿ, ಅಂದರೆ ಕಿಲಾಡಿ. ನಮ್ಮ ಬದಿಗೆ ಲಿಗಾಡಿ ಅಂತೂ ಇಂತೂ ಇವತ್ತಿನ ದಿನ ಇವರು ಸೇವೆ ಮಾಡೋಕ್ಕೆ, ಸುಮಾರಷ್ಟು ಕೆಲಸ ಮಾಡೋಕ್ಕೆ ಇದರಲ್ಲೇ ಹೋಯಿತು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಒಂದ್ಸಲ ಕ್ಲೀನಾಗಿದ್ದೆ ನೋಡಿ, ಫ್ರೆಶ್ ಆದ ತಕ್ಷಣ ಎಷ್ಟು ಹೆಲ್ದಿಯಾಗಿರ್ತರು, ಆಟ ಎಲ್ಲ ಚೆಂದ ಆಡ್ತರು. ಅದಾದಮೇಲೆ ಅವ್ರ ಅಮ್ಮ ಬಿಟ್ಟಕ್ಕೆ ಹೋಗಿತ್ತು, ಹೊರಗೋಗಿತ್ತು. ಅವಳು ಬಂದಿದ್ದೆ, ಅವಳ ಪಾಲಿಂದ ಮದ್ದು ಅವಳಿಗೆ ಹಾಕಿದ್ವಿ. ಅವಳು ಸುಮ್ಮನೆ ಕುಡಿದ್ಲು ಪಾಪ. ನಮ್ಮ ಚಿನ್ನ ತ್ರಾಸ ಕೊಡೋದಿಲ್ಲ. ನಾನು ನಿನ್ನೆ ಫಾರ್ ದ ಫಸ್ಟ್ ಟೈಮ್ ಐಸ್ ಕ್ರೀಮ್ ಮನೇಲೇ ಟ್ರೈ ಮಾಡಿದೆ. ಚಾಕ್ಲೇಟ್ ಐಸ್ ಕ್ರೀಮ್ ನಂಗೆ ತುಂಬ ಇಷ್ಟ. ಒಂದು ದಿವಸ ನಿಮಗೆ ನಾನು ಎಷ್ಟು ತಿಂದಿದ್ದೆ ನೋಡಿ, ಡಬ್ಬಿದ್ದು ಫೋಟೋ ತೆಗೆದು ತೋರಿಸ್ದೆ. ನೀವು ಆವಾಗಾದರೂ ನಂಬೋದೇನೋ. ಅದು ನಿನ್ನೆ ಸೆಟ್ ಆಗೋಕ್ಕಿಂತ ಮುಂಚೆ ನೈಟೇ ಆದಷ್ಟು ಖಾಲಿ ಮಾಡಿಟ್ಟಿದ್ದೆ ನಾನು, ಗೊತ್ತಾ? ಅಷ್ಟು ಟೇಸ್ಟಿಯಾಗಿತ್ತು. ನಾನು ಮನೇಲಿ ಟ್ರೈ ಮಾಡಿದ್ರು, ನಾನು ಅಂಗಡಿದೇ ತಿಂತಿದ್ದೆ ಅನ್ನೋ ಟೇಸ್ಟ್ ಬಂದಿತ್ತು. ಸೊ ಅದು ರೆಸಿಪಿ ನಾನು ಇವತ್ತು ಮತ್ತೆ ಪುನಃ ಟ್ರೈ ಮಾಡಿದ್ದೆ ನೋಡಿ. ಆ ಐಸ್ ಕ್ರೀಮ್ ಎಷ್ಟು ಇಷ್ಟ ಅಂದರೆ ನಮ್ಮ ಚಿನ್ನುಗೂ ತುಂಬ ಇಷ್ಟ. ಅವಳು ತಿಂತಾ ಇದ್ಲು.